ಸಿಇಟಿ ಪರೀಕ್ಷೆಯ ಸಂದರ್ಭದಲ್ಲಿ ಜನಿವಾರವನ್ನ ತೆಗೆಸಿದಂತಹ ಪ್ರಕರಣಕ್ಕೆ ಇದೀಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ತನಿಖೆಯಲ್ಲಿ ಬಯಲಾಯಿತು ಕೃಪಾನಿಧಿ ಕಾಲೇಜಿನ ಕಳ್ಳಾಟ. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇದೆ. ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ ಕೃಪಾನಿಧಿ ಕಾಲೇಜಿನ ಕಳ್ಳಾಟ. ಉದ್ದೇಶಪೂರ್ವಕವಾಗಿ ಜನಿವಾರವನ್ನ ತೆಗೆಸಿರೋದು ಬಟಾ ಬಯಲಾಗಿದೆ. 3 ವಿದ್ಯಾರ್ಥಿಗಳ ಜನಿವಾರ ತೆಗೆಸಿರ್ತಾರೆ ಕಾಲೇಜು ಸಿಬ್ಬಂದಿಗಳು. ಕೃಪಾನಿಧಿ ಕಾಲೇಜಿನಲ್ಲಿ ಸರ್ಕಾರಿ ಪರೀಕ್ಷೆಯನ್ನ ನಡೆಸದಂತೆ ಸರ್ಕಾರಕ್ಕೆ ವರದಿಯನ್ನು ಕೂಡ ಈಗಾಗಲೇ ಬೆಂಗಳೂರು ನಗರ ಜಿಲ್ಲಾಧಿಕಾರಿ ಕೊಟ್ಟಿದ್ದಾರೆ. ಮತ್ತೊಮ್ಮೆ ಪರೀಕ್ಷೆಗೆ ಅವಕಾಶವನ್ನು ನೀಡಬಾರದು ಅಂತ ಹೇಳಿ ಡಿಸಿ ಆದೇಶವನ್ನು ನೀಡಿದ್ದಾರೆ. ಮೂರು ಜನರ ಮೇಲೆ ಎಫ್ಐಆರ್ ಮಾಡಿದ್ದೀವಿ, ಅವರನ್ನ ಸಸ್ಪೆಂಡ್ ಮಾಡಿದ್ದೀವಿ. ಆಮೇಲೆ ಪ್ರಿಲಿಮಿನರಿ ತನಿಖೆಯನ್ನ ಎಡಿಸಿ ಅವರ ತಂಡದ ಮೂಲಕ ಪ್ರಿಲಿಮಿನರಿ ತನಿಖೆಯನ್ನು ಮಾಡಿಸಿದ್ದೀವಿ. ಇಂಥ ಘಟನೆಗಳು ಮತ್ತೆ ಮತ್ತೆ ಮರುಕಳಿಸಬಾರದು ಅನ್ನೋ ಕಾರಣಕ್ಕಾಗಿ ಯಾರು ಮಾಡಿದ್ದಾರೆ, ಉದ್ದೇಶಪೂರ್ವಕ ಮಾಡಿದಾರೋ ಗೊತ್ತಿಲ್ಲದೆ ಮಾಡಿದಾರೋ ಗೊತ್ತಿಲ್ಲ. ಆದ್ರೆ ಕಳೆದ ವರ್ಷ ಆದಂತ ಘಟನೆಯಿಂದಾಗಿ ಮುಂದೆ ಈ ತರ ಘಟನೆಗಳಾಗಬಾರ್ದು ಅಂತ ಕೆಇಎ ವತಿಯಿಂದ ಡ್ರೆಸ್ ಕೋಡ್ಗೆ ಒಂದು ಅಧಿಕಾರಿಯನ್ನು ನೇಮಕ ಮಾಡಿ ಅವರಿಗೆ ಸರಿಯಾದ ತರಬೇತಿಯನ್ನು ಕೊಟ್ಟು ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅನ್ನೋದನ್ನ ಸ್ಪಷ್ಟವಾಗಿ ತರಬೇತಿ ನೀಡಿದ್ದಾಗ್ಯೂ ಸಹ ಇವರು ಕರ್ತವ್ಯದಲ್ಲಿ ಲೋಪ ಎಸಗಿದ್ದಾರೆ. ಆದ್ರಿಂದ ಅಂತವ್ರ ಮೇಲೆ ಕಠಿಣ ಕ್ರಮ ಜರುಗಿಸಬೇಕು ಅಂತ ಎಫ್ಐಆರ್ ಮಾಡಿದ್ದೀವಿ. ಅವರು ಅರೆಸ್ಟ್ ಆಗಿದ್ದಾರೆ, ಅವ್ರನ್ನ ಸಸ್ಪೆಂಡ್ ಮಾಡಿದ್ದೀವಿ, ತನಿಖೆ ಮಾಡಿದ್ದೀವಿ. ಈಗ ರಿಪೋರ್ಟ್ ಸಹ ಬಂದಿದೆ. ಅಂತ ಕೇಂದ್ರದಲ್ಲಿ ಮುಂದೆ ನಾವು ಕೆಇಎ ವತಿಯಿಂದ ಸಿಇಟಿ ಪರೀಕ್ಷೆಗಳನ್ನ ನಡೆಸಬಾರ್ದು ಅಂತೇಳಿ ನಾನು ಬ್ರಾಹ್ಮಣರ ಹುಡುಗರದು ಜನಿವಾರನ ತೆಗೆಸಿ ಕೆಲವು ಕಡೆ ಅದನ್ನ ಬಹಳ ಅವಮಾನಕರವಾಗಿ ಅದನ್ನ ಕಟ್ ಮಾಡಿ ಈ ತರ ಎಲ್ಲ ಮಾಡಿದ್ದಾರೆ. ಬೆಳಕಿಗೆ ಬಂದಿರೋದು 3-4 ಈ ತರ ಬಹಳಷ್ಟು ನಡೆದಿದೆ. ಕೆಲವು ಹುಡುಗರು ಪಾಪ ಮುಂದೆ ಬಂದು ಹೇಳಿಲ್ಲ ಅದನ್ನ. ಅದು ನಮ್ಮ ಸಂಘಟನೆಯಲ್ಲಿ ಬಂದು ಅವರೆಲ್ಲ ನಮ್ಮ ಹತ್ರ ಹೇಳ್ಕೊಂಡಾಗ ನಾವು ಸರಿಯಾಗಿ ಈಗ ಬೆಂಗಳೂರು ಜಿಲ್ಲಾಧಿಕಾರಿಗಳಿಗೆ ನಾವು ಬಂದು ಹೇಳಿ ಅವ್ರಿಗೊಂದು ಮನವಿ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸುಷ್ಮಿತಾ. ಸುಷ್ಮಿತಾ, ಸಿಇಟಿ ಪರೀಕ್ಷೆಯ ಸಂದರ್ಭದಲ್ಲಿ ಜನಿವಾರ ತೆಗೆಸಿದಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಅಪ್ಡೇಟ್ಸ್ ಸಿಗ್ತಾ ಇದೆ? ಎಸ್ ಕುಸುಮ, ಏಪ್ರಿಲ್ 23ನೇ ತಾರೀಕು ಸಿಇಟಿ ಪರೀಕ್ಷೆಯನ್ನು ನಡೆಸಲಾಗುತ್ತೆ. ಈ ಒಂದು ಪರೀಕ್ಷೆ ನಡೆಸುವಂತಹ ವೇಳೆಯಲ್ಲಿ ಕೆಲವೊಂದಿಷ್ಟು ವಸ್ತ್ರ ಸಂಹಿತೆಯನ್ನು ಕೂಡ ಈ ಬಾರಿ ಕೆಇಎ ಜಾರಿಗೆ ತಂದಿರುವಂಥದ್ದು. ಆದರೆ ಇದನ್ನೇ ಎಲ್ಲ ಒಂದು ಕಡೆ ಬಂಡವಾಳ ಮಾಡಿಕೊಂಡಂತಹ ಕೃಪಾನಿಧಿ ಕಾಲೇಜಿನ ಕೆಲ ಸಿಬ್ಬಂದಿಗಳು 3 ವಿದ್ಯಾರ್ಥಿಗಳಿಗೆ ಜನಿವಾರ ಹಾಕಿದ್ದಾರೆ ಅನ್ನುವಂತಹ ಕಾರಣದಿಂದಾಗಿ ಅವ್ರನ್ನ ಪರೀಕ್ಷೆ ಬರಲಿಕ್ಕೆ ಅಲೋ ಮಾಡೋದಿಲ್ಲ. ನಂತರ ವಿದ್ಯಾರ್ಥಿಗಳು ಆ ಒಂದು ಜನಿವಾರವನ್ನು ತೆಗೆದು ಪರೀಕ್ಷೆಯನ್ನು ಬರೀತಾರೆ. ಇದು ಒಂದು ರೀತಿಯಲ್ಲಿ ರಾಜ್ಯಾದ್ಯಂತ ಸಂಚಲನ ಮೂಡಿಸುತ್ತೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಬ್ರಾಹ್ಮಣ ಸಮುದಾಯವನ್ನು ಇದು ಕೆರಳಿಸುವಂತೆ ಮಾಡುತ್ತೆ. ಕಾರಣ ಏನು ಅಂತ ಹೇಳಿದ್ರೆ, ಕಳೆದ ಬಾರಿಯೇ ಈ ರೀತಿಯ ಒಂದು ಘಟನೆ ಆಗುತ್ತೆ. ಆ ಒಂದು ಘಟನೆ ಆದಂತಹ ಸಂದರ್ಭದಲ್ಲಿ ಸರ್ಕಾರ ತಿಳಿಸಿರುತ್ತೆ ಯಾವುದೇ ರೀತಿಯಲ್ಲೂ ಕೂಡ ಮುಂದಿನ ದಿನಗಳಲ್ಲಿ ಈ ರೀತಿಯ ಘಟನೆಗಳು ಮರುಕಳಿಸಬಾರದು ಅಂತ ಹೇಳಿ. ಅದಾದ ಬಳಿಕವೂ ಕೂಡ ಕೃಪಾನಿಧಿ ಕಾಲೇಜಲ್ಲಿ 3 ವಿದ್ಯಾರ್ಥಿಗಳಿಗೆ ಜನಿವಾರವನ್ನು ತೆಗೆಸಿ ಪರೀಕ್ಷೆ ಬರೆಯಲು ಅವಕಾಶವನ್ನು ಕಲ್ಪಿಸಲಾಗುತ್ತೆ. ಸೊ ಹೀಗಾಗಿ ಸಾಕಷ್ಟು ಹೋರಾಟಗಳು ಆಗುತ್ತೆ, ಸಾಕಷ್ಟು ಜನ ಆಕ್ರೋಶವೂ ಕೂಡ ಹೊರ ಹಾಕ್ತಾರೆ. ಅದಾದ ಬಳಿಕ ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ಹಿರಿಯ ಅಧಿಕಾರಿಗಳ ತಂಡವೊಂದು ಈ ಒಂದು ವಿಚಾರವಾಗಿ ಒಂದು ತನಿಖೆಯನ್ನು ಕೂಡ ಮಾಡ್ತಾರೆ. ಸದ್ಯ ಈ ಒಂದು ವರದಿಯು ಕೂಡ ಸಲ್ಲಿಕೆ ಆಗಿರುವಂಥದ್ದು. ಆ ಒಂದು ವರದಿಯಲ್ಲಿ ಪ್ರಮುಖವಾದ ಅಂಶ ಏನು ತಿಳಿದು ಬಂದಿದೆ ಅಂತ ಹೇಳಿದ್ರೆ, ಬೇಕಂತಲೇ ಅಂದ್ರೆ ಉದ್ದೇಶಪೂರ್ವಕವಾಗಿಯೇ ವಿದ್ಯಾರ್ಥಿಗಳ ಜನಿವಾರವನ್ನು ತೆಗೆಸಲಾಗಿದೆ ಅನ್ನೋದು ವರದಿಯಲ್ಲಿ ಸಾಬೀತಾಗಿರುವಂಥದ್ದು. ಯಾಕಂತ ಹೇಳಿದ್ರೆ ಅಧಿಕಾರಿಗಳು ಅಲ್ಲಿರುವಂತಹ CCTVಯನ್ನು, ಡಾಕ್ಯುಮೆಂಟ್ಸ್ನ, ಹಾಗೆ ಅಲ್ಲಿರುವಂತಹ ಕೆಲವೊಂದಿಷ್ಟು ವಿದ್ಯಾರ್ಥಿಗಳನ್ನು ತನಿಖೆ ಮಾಡುವಂತಹ ಸಂದರ್ಭದಲ್ಲಿ ಇದು ಬೇಕಂತಲೇ ಮಾಡಿದೆ ಅಂತ ಹೇಳಿ ತಿಳಿದು ಬಂದಿದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಸಿಇಟಿ ಸೇರಿದಂತೆ ಯಾವುದೇ ರೀತಿ ಸರ್ಕಾರಿ ಪರೀಕ್ಷೆಗಳು ಅಥವಾ ಕಾಂಪಿಟೇಟಿವ್ ಪರೀಕ್ಷೆಗಳನ್ನ ಕೃಪಾನಿಧಿ ಕಾಲೇಜಲ್ಲಿ ಮಾಡಬಾರ್ದು ಅಂತ ಹೇಳಿ ಇವಾಗ ವರದಿಯನ್ನು ಕೂಡ ನೀಡಿರುವಂಥದ್ದು. ಸದ್ಯ ಇದೇ ವಿಚಾರವಾಗಿ ಇವತ್ತು ಬ್ರಾಹ್ಮಣರ ಸಮುದಾಯವೂ ಕೂಡ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನು ಸಲ್ಲಿಸಿ ಯಾರೆಲ್ಲ ತಪ್ಪಿತಸ್ಥರಿದ್ದಾರೆ ಅವರ ವಿರುದ್ಧ ಕ್ರಮಕ್ಕೂ ಕೂಡ ಅವರು ಆಗ್ರಹವನ್ನ ಮಾಡ್ತಾ ಇರುವಂಥದ್ದು. ಒಟ್ಟಿನಲ್ಲಿ ಇಲ್ಲಿ ಅಂದ್ರೆ ಅದರಲ್ಲೂ ಕೂಡ ಪ್ರಮುಖವಾಗಿ ವಿದ್ಯಾರ್ಥಿಗಳು ಪರೀಕ್ಷೆಗೆ ಹೋಗುವಂತಹ ಸಂದರ್ಭದಲ್ಲಿ ಅವರು ಮೈಂಡ್ ಕ್ಲಿಯರ್ ಆಗಿರಬೇಕು, ಯಾವುದೇ ರೀತಿ ಗೊಂದಲಗಳು ಸೃಷ್ಟಿ ಆಗಬಾರ್ದು. ಆದರೆ ಇಲ್ಲಿ ಏಕಾಏಕಿ ವಿದ್ಯಾರ್ಥಿಗಳನ್ನ ಪರೀಕ್ಷಾ ಕೇಂದ್ರದ ಒಳಗೆ ಬಿಡದೇ ಇರುವಂತಹ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೂ ಕೂಡ ಕೆಲವೊಂದಿಷ್ಟು ಗೊಂದಲ ಆಗುತ್ತೆ, ಅವರು ಆತಂಕಕ್ಕೂ ಕೂಡ ಒಳಗಾಗ್ತಾರೆ. ಹೀಗಾಗಿ ಪರೀಕ್ಷೆಯನ್ನು ಕೂಡ ಅವರಿಗೆ ಬರೀಲಿಕ್ಕೆ ಆಗೋದಿಲ್ಲ. ಒಂದು ವೇಳೆ ವಿದ್ಯಾರ್ಥಿಗಳು ಏನಾದರೂ ಕಡಿಮೆ ಅಂಕವನ್ನು ಪಡೆದಿದ್ದಾರೆ, ಅವರಿಗೆ ಕಡಿಮೆ ರ್ಯಾಂಕಿಂಗ್ ಬಂತು ಅಂತ ಹೇಳಿದ್ರೆ ಅವರಿಗೆ ಉನ್ನತ ಮಟ್ಟದ ಕಾಲೇಜಲ್ಲಿ ಸೀಟನ್ನು ಕೊಡಬೇಕು ಅಂತ ಹೇಳಿ ಇವಾಗ ಬ್ರಾಹ್ಮಣ ಸಮುದಾಯದವರು ಕೂಡ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಕಾದ್ ನೋಡಬೇಕಾಗಿದೆ. ಕೇವಲ ಕೃಪಾನಿಧಿ ಕಾಲೇಜ್ ಅಲ್ಲ, ಇವಾಗ ತಿಳಿದು ಬಂದಿರುವ ಮಾಹಿತಿ ಪ್ರಕಾರ ದಾವಣಗೆರೆ ಆಗಿರಬಹುದು, ಹಾಗೆ ಜಯನಗರದ ಕಾಲೇಜಲ್ಲೂ ಕೂಡ ಇದೇ ರೀತಿ ಆಗಿದೆ ಅಂತ ಹೇಳಿ ತಿಳಿದು ಬಂದಿದೆ. ಸದ್ಯ ಈ ವಿಚಾರವಾಗಿಯೂ ಕೂಡ ತನಿಖೆ ಆಗ್ತಾ ಇದೆ. ಕುಸುಮ, ಎಸ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.